ಹಾಯ್ ಗೈಸ್, ವೆಲ್ಕಮ್ ಟು ಎಕ್ಸಾಮ್ ಐಎಎಸ್ ಅಕಾಡೆಮಿ. ತಮಗೆಲ್ಲ ಈ ಸೆಷನ್ಗೆ ಸ್ವಾಗತ. ತಾವು ಎಲ್ಲರೂ 384 ಮುಖ್ಯ ಪರೀಕ್ಷೆಯನ್ನು KS ಮುಖ್ಯ ಪರೀಕ್ಷೆಯನ್ನು ಬರ್ದಿ ಅಂತ ಭಾವಿಸ್ಕೊಂಡಿದ್ದೀವಿ. ಆ ಮುಖ್ಯ ಪರೀಕ್ಷೆಯ ಫಲಿತಾಂಶ ಬಂದ ನಂತರ ನೀವು ಎಲ್ಲ ಸಂದರ್ಶನಕ್ಕೆ ಆಯ್ಕೆ ಆಗಬೇಕಾಗತ್ತೆ. ಆ ಸಂದರ್ಶನಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನೀವು ನಿಮ್ಮ ಸ್ಟೇಟ್ ಬಗ್ಗೆ ನೀವು ಡೀಟೇಲ್ ಆಗಿ ಅಧ್ಯಯನ ಮಾಡಬೇಕಾಗತ್ತೆ, ನಿಮ್ಮ ಡಿವಿಷನ್ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ, ನಿಮ್ಮ ಡಿಸ್ಟಿಕ್ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ, ನಿಮ್ಮ ತಾಲೂಕು ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ, ನಿಮ್ಮ ಹೋಬಳಿ ಮತ್ತು ನಿಮ್ಮ ಊರು ಬಗ್ಗೆ ಇಷ್ಟೆಲ್ಲ ಡೀಟೇಲ್ಸ್ ಆಗಿ ಅಧ್ಯಯನ ಮಾಡಬೇಕಾಗ್ತದೆ. ಓಕೆ, ಎಟ್ ದ ಸೇಮ್ ಟೈಮ್ ನಿಮ್ಮ ನೇಮಿಂದ ಹಿಡ್ಕೊಂಡು ನಿಮ್ಮ ತಂದೆ ತಾಯಿ ಆಕ್ಯುಪೇಷನ್ಸು, ನೀವೆಲ್ಲ ಎಜುಕೇಷನ್ ಬ್ಯಾಕ್ಗ್ರೌಂಡ್, ನೀವು ವರ್ಕ್ ಎಕ್ಸ್ಪೀರಿಯನ್ಸ್, ಹಾಬೀಸ್ ಬಗ್ಗೆ ಕೂಡ ನೀವು ಅಧ್ಯಯನ ಮಾಡಬೇಕಾಗತ್ತೆ. ನಿಮ್ಮ ಬೇಸಿಕ್ ಡೀಟೇಲ್ಸ್ ಬಗ್ಗೆ ನಾವು 15 ವೀಡಿಯೋಸ್ಗಳಲ್ಲಿ 10ರಿಂದ 15 ವೀಡಿಯೋಸ್ಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾವು ಫೈನಲ್ ಸ್ಪ್ರಿಂಟ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಆ್ಯಂಡ್ ಇದರಲ್ಲಿ ಅದೇ ರೀತಿ ನಾವೇನು ಮಾಡ್ಕೊಂಡಿವಿ, ಇದು ನೋಡಿ, ಇದು ಸ್ಟೇಟ್ದು ಪ್ರೊಫೈಲ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಸ್ಟೇಟ್ ಪ್ರೊಫೈಲ್ ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್ ಇದೆ, ಜಿಯೋಗ್ರಾಫಿಕಲ್ ಪ್ರೊಫೈಲ್ ಆಫ್ ಕರ್ನಾಟಕ, ಡೆಮೋಗ್ರಫಿಕ್ ಪ್ರೊಫೈಲು, ಎಜುಕೇಷನ್, ಹೆಲ್ತ್, ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನು, ಎಕನಾಮಿಕ್ ಆ್ಯಂಡ್ ಸೆಕ್ಟರಲ್ ಅನಾಲಿಸಿಸು, ಅಗ್ರಿಕಲ್ಚರ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಗ್ರೋತ್ ಆಫ್ ಇಂಡಸ್ಟ್ರಿ, ನ್ಯಾಚುರಲ್ ರಿಸೋರ್ಸ್, ಫಾರೆಸ್ಟ್, ವೈಲ್ಡ್ ಲೈಫ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್ಗಳು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕನೆಕ್ಟಿವಿಟಿ, ಸೋಷಿಯೋ ಕಲ್ಚರಲ್ ಫ್ಯಾಬ್ರಿಕ್ಕು, ಆರ್ಟ್, ಆರ್ಕಿಟೆಕ್ಚರ್, ಥಿಯೇಟರ್ ಮತ್ತು ಡ್ಯಾನ್ಸ್ಗಳ ಬಗ್ಗೆ, ಲಿಟರರಿ ಆಸ್ಟ್ರಿ ಕಾಂಟ್ರಿಬ್ಯೂಷನ್, ಟೂರಿಸಮ್, ಆರ್ಕಿಟೆಕ್ಚರ್ ಹೆರಿಟೇಜ್, ಪೊಲಿಟಿಕಲ್ ಪರ್ಸನಾಲಿಟಿ, ಫ್ರೀಡಮ್ ಫೈಟರ್ಸ್, ವುಮೆನ್ ಆ್ಯಂಡ್ ಅದರ್ ನೋಟೇಬಲ್. ಎಲ್ಲವನ್ನು ನಾವೇನು ಅರೌಂಡ್ 50ರಿಂದ 60 ಪೇಜಸ್ಗಳಲ್ಲಿ 50ರಿಂದ 60 ಪೇಜಸ್ಗಳಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ಈ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ವಿ. ಇದೇ ಸೇಮ್ ಪ್ಯಾಟರ್ನಲ್ಲಿ ನಾವು 4 ಡಿವಿಷನ್ ಆಫ್ ಕರ್ನಾಟಕ ಕೂಡ ಮಾಡ್ಕೊಂಡಿದ್ದೀವಿ. ಆ್ಯಂಡ್ 31 ಡಿಸ್ಟಿಕ್ಗಳಿಗೆ ಕೂಡ ನಾವೇನು ಮಾಡ್ಕೊಂಡಿದ್ದೀವಿ, ಡಾಕ್ಯುಮೆಂಟನ್ನು ಮಾಡ್ಕೊಂಡಿವಿ. ಈ ಯಾರು ಫೈನಲ್ ಸ್ಪ್ರಿಂಟ್ ಕಾರ್ಯಕ್ರಮಕ್ಕೆ ನೀವು ಜಾಯ್ನ್ ಆಗ್ತೀರಿ ನಮ್ಮ ಆ್ಯಪಲ್ಲಿ, ಅವರಿಗೆ ಎಲ್ಲವನ್ನು ನಿಮಗೆ ಏನಾಗುತ್ತೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಎಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದರೆ 35ರಿಂದ 6 ಜನ ಆಫೀಸರ್ಸ್ಗಳದು, ಇಬ್ಬರು AC, ಒಬ್ಬರು DYSP ಆ್ಯಂಡ್ ನೆಕ್ಸ್ಟ್ ಅದರ್ ಆಸ್ಪೆಕ್ಟ್ಸ್ಗಳು ಬೇಕು ಕೂಡ ನಿಮಗೆ ಏನಾಗುತ್ತೆ ಅಂದರೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಇವೆಲ್ಲವನ್ನು ನೀವು ಬೇಕಂತಂದರೆ ನಾವು ಫೈನಲ್ ಸ್ಪ್ರಿಂಟ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಬೇಕು. ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಮೇಲೆ, ಸ್ಟೇಟ್ ಆಸ್ಪೆಕ್ಟ್ಸ್ ಮೇಲೆ ಯಾವ ರೀತಿ ನಾವು ಕಂಟೆಂಟ್ ಮಾಡಿದ್ವಿ, ಅದಕ್ಕೆ ಎಕ್ಸಾಂಪಲ್ ಆಗಿ 2 ಕ್ಲಿಪ್ಗಳನ್ನು ನಾನು ತೋರಿಸೋ ಪ್ರಯತ್ನ ಮಾಡ್ತೇನೆ. ನೋಡಿ, ಇಂಟ್ರಡಕ್ಷನ್ ಆಫ್ ದ ಸ್ಟೇಟು ಮತ್ತು ಮ್ಯಾಪು ಮತ್ತು ಏನೇನಿದೆ ಡೀಟೇಲ್ಸ್ ಆಗಿ ನಾವು ಈ ರೀತಿ ಕಲರ್ಫುಲ್ ಆಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ನೋಡಿ, ನಮ್ಮ ಫ್ಲ್ಯಾಗ್ದು ಏನಿದೆ, ನೆಕ್ಸ್ಟ್ ನ್ಯಾಷನಲ್ ಯಾವ್ಯಾವ ಕ್ಯಾಟಗರಿಲಿ ನಮಗೆ ಸ್ಟೇಟ್ ಎನಿಮಲ್ ಯಾವುದು, ಸ್ಟೇಟ್ ಬರ್ಡ್ ಯಾವುದು, ಸ್ಟೇಟ್ ಫ್ಲವರ್ ಯಾವುದು, ಇವೆಲ್ಲದ ಬೇಸಿಕ್ಸನ್ನು ನಿಮ್ಗೇನು ಯಾವ ರೀತಿ ಕ್ವಶನ್ಸ್ ಬರ್ತದೆ ಗೊತ್ತಾಗಲ್ಲ. ಸೊ ನೀವು ನಮ್ಮ ಸ್ಟೇಟ್ನ ಬಗ್ಗೆ ಬೇಸಿಕ್ ಆಸ್ಪೆಕ್ಟ್ಸ್ಗಳನ್ನು ನೀವು ಭಾಳ ಅಚ್ಚುಕಟ್ಟಾಗಿ ತಿಳಿದುಕೊಳ್ಬೇಕಾಗಿರೋದು ಅತ್ಯಂತ ಅವಶ್ಯಕವಾಗಿದೆ. ಸೊ ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ, ಸೇಮ್ ಡಾಕ್ಯುಮೆಂಟ್ 31 ಡಿಸ್ಟಿಕ್ಗಳಿಗಿದೆ, ಸೇಮ್ ಡಾಕ್ಯುಮೆಂಟ್ 4 ಡಿವಿಷನ್ಸ್ಗಳಿದೆ, ಆ್ಯಂಡ್ ಸೇಮ್ ಡಾಕ್ಯುಮೆಂಟ್ ನಾವು ಕರ್ನಾಟಕ ಕೂಡ ಮಾಡ್ಕೊಂಡಿವಿ. ಆ್ಯಂಡ್ ಕರೆಂಟ್ ಅಫೇರ್ಸ್ ಸೆಷನ್ ಇರ್ತದೆ, ಆ್ಯಂಡ್ ಆಫೀಸರ್ಸ್ಗಳಿಂದ ಕೂಡ ವೀಡಿಯೋಸ್ ಇರ್ತವೆ. ಆ್ಯಂಡ್ ನಿಮ್ಮ ಪ್ರೊಫೈಲನ್ನು ಯಾವ ರೀತಿ, ನಿಮ್ಮ ಡ್ಯಾಫನ್ನು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಬೇಕು ಕೂಡ ನಿಮಗೆ ನಾವು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನೀವು ಮಾರ್ಕ್ ಇಂಟ್ರೋ ಹೋಗಿಂತ ಮುಂಚಿತವಾಗಿ ನೀವು ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕು ಆ ಎಲ್ಲ ಡಾಕ್ಯುಮೆಂಟ್ ರೆಡಿ ಟು ಇಟ್ ಕೊಡ್ತಿದ್ವಿ. ಜಸ್ಟ್ ನೀವು ಡಾಕ್ಯುಮೆಂಟನ್ನು ತೊಗೊಳ್ಳಿ, ವೀಡಿಯೋಸ್ಗಳನ್ನು ನೋಡಿ, ಆ್ಯಂಡ್ ನಿಮ್ಮನ್ನು ನೀವು ಅಪ್ಲೈ ಮಾಡಿ ಪ್ರಿಪ್ರೇಷನ್ಸ್ ಮಾಡಿಕೊಂಡು ನೀಟಾಗಿ ಮಾರ್ಕ್ ಇಂಟ್ರೋನ ಕೊಡಿ. ಮಾರ್ಕ್ ಇಂಟ್ರೋಲ್ ಏನೇನು ಫೀಡ್ಬ್ಯಾಕ್ ಕೊಡ್ತಾರೆ ಆ ಫೀಡ್ಬ್ಯಾಕ್ ಮೇಲೆ ನೀವು ತಯಾರಾದರೆ ಯುವರ್ ಎಂಟ್ರಿ ಈಸ್ ಕಂಪ್ಲೀಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.